ನೋಡಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿಯು ಕೂಡ ಒಂದು. ಉಚಿತವಾಗಿ ನಿಮ್ಮ ಮನೆಗೆ ವಿದ್ಯುತ್ ಕೊಡುವಂತಹದ್ದು ಇಷ್ಟು ಯೂನಿಟ್ ಅಂತ ಇರುತ್ತೆ. ಈಗ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆ ಒಂದಷ್ಟು ರೂಲ್ಸ್ಗಳು ಹೊಸದಾಗಿ ಅರ್ಜಿ ಕೊಡಬೇಕು ಅನ್ನುವಂತಹ ವಿಚಾರ. ಈ ವಿಡಿಯೋ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಬಿಗ್ ಅಲರ್ಟು. ಸಮೀಕ್ಷೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸಮೀಕ್ಷೆಯಲ್ಲಿ ಏನಾದರೂ ಅವರು ಕೇಳಿದಂಥ ಮಾಹಿತಿಯನ್ನ ನೀವೇನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಉಚಿತ ವಿದ್ಯುತ್ ಸೌಲಭ್ಯ ಕಟ್ಟಾಗುತ್ತೆ, ಸ್ಥಗಿತ ಆಗುತ್ತೆ. ಹೇಗೆ, ಯಾವ ರೀತಿ ಸಮೀಕ್ಷೆ ಮಾಡಲಾಗ್ತಾ ಇದೆ, ನಾವೇನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು, ಹಾಗಾದರೆ ಆ ಸೌಲಭ್ಯವನ್ನು ನಾವು ಮರಳಿ ಪಡ್ಕೋಬೇಕು, ಕಟ್ಟಾಗಬಾರ್ದು, ಆ ಸೌಲಭ್ಯ ಸ್ಥಗಿತ ಆಗಬಾರ್ದು ಅಂತ ಹೇಳಿದ್ರೆ ನೋಡಿ, ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 1,65,32,652 ಗೃಹ ವಿದ್ಯುತ್ ಗ್ರಾಹಕರು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ಆಗಸ್ಟ್ 2, 2026ರವರೆಗೆ 91,50,81 ಫಲಾನುಭವಿಗಳ ಮನೆಗಳಿಗೆ ಮೀಟರ್ ರೀಡರ್ಗಳು ಭೇಟಿ ನೀಡಿ ಸಮೀಕ್ಷೆ ಪೂರ್ಣಗೊಳಿಸಿದ್ದಾರೆ. ಇನ್ನೂ ಕೂಡ 73,82,571 ಫಲಾನುಭವಿಗಳ ಮಾಹಿತಿ ಸಂಗ್ರಹ ಆಗಿಲ್ಲ. ಈ 71 ಲಕ್ಷ ಜನ ಏನಾದರೂ ನೆಗ್ಲೆಕ್ಟ್ ಮಾಡಿ, ಕೇರ್ಲೆಸ್ ಮಾಡಿ ಕರೆಕ್ಟ್ ಆದಂಥ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಚಿತವಾಗಿ ಗೃಹ ಜ್ಯೋತಿ ಸಿಗಲ್ಲ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಯೋಜನೆ ಅಡಿ ಉಚಿತ ವಿದ್ಯುತ್ ಪಡಿತಾ ಇರೋ ಗ್ರಾಹಕರಿಗೆ ಇಂಧನ ಇಲಾಖೆ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ. ರಾಜ್ಯಾದ್ಯಂತ ನಡೆಸ್ತಾ ಇರುವಂತಹ ಮನೆ ಮನೆ ಸಮೀಕ್ಷೆಯಲ್ಲಿ ಅಗತ್ಯ ದಾಖಲೆಗಳು ಮತ್ತು ಮಾಹಿತಿಯನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಫಲಾನುಭವಿಗಳು ಯೋಜನೆಯ ವ್ಯಾಪ್ತಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಯಾವುದೇ ಅರ್ಹ ಗ್ರಾಹಕರು ಯೋಜನೆಯ ಸೌಲಭ್ಯದಿಂದ ವಂಚಿತರಾಗದಂತೆ ವಿಶೇಷ ಶಿಬಿರಗಳನ್ನು ಆಯೋಜಿಸುವ ಪ್ರಸ್ತಾವನೆಯನ್ನು ಕೂಡ ಸರ್ಕಾರದ ಮುಂದೆ ಇಡಲಾಗಿದೆ. ಇಂಧನ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನಾನಾಗಲೇ ಹೇಳಿದಾಗೆ 1,65,32,652 ಗೃಹ ವಿದ್ಯುತ್ ಗ್ರಾಹಕರು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 91,50,81 ಜನ ಫಲಾನುಭವಿಗಳಿದ್ದಾರೆ. 73,82,571 ಫಲಾನುಭವಿಗಳ ಮಾಹಿತಿ ಇನ್ನೂ ಕೂಡ ಸಂಗ್ರಹ ಆಗಿಲ್ಲ. ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡೋ ಉದ್ದೇಶದಿಂದ ಯೋಜನೆಯ ಫಲಾನುಭವಿಗಳ ವಿವರವನ್ನು ತೆಗೆದುಕೊಳ್ಳೋದು, ಯೋಜನೆಯ ಲಾಭ ಸರಿಯಾಗಿ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಅನ್ನೋದು ಕೂಡ ಖಚಿತಪಡಿಸ್ಕೊಳ್ಳೋದು. ಈ ಗೃಹಲಕ್ಷ್ಮಿ ಯಾವ ರೀತಿ ಮತ್ತೆ ಮರುಪರಿಷ್ಕರಣೆ ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಅನರ್ಹರು ಕೂಡ ಇದ್ರಲ್ಲ, ಅದೇ ರೀತಿ ಈ ಗೃಹ ಜ್ಯೋತಿಗೂ ಕೂಡ ಅನರ್ಹರು ಫ್ರೀಯಾಗಿ ಕರೆಂಟ್ ಪಡ್ಕೊಳ್ತಾ ಇದ್ರು. ಹಾಗಾಗಿ ಅನರ್ಹರನ್ನ ಪಟ್ಟಿಯಿಂದ ಕೈಬಿಟ್ಟು ಅರ್ಹರು ಯಾರಿದ್ದಾರೆ ಅವರನ್ನ ಸೇರ್ಪಡೆ ಮಾಡುವುದು. ಸೊ ಹಾಗಾಗಿ ಯಾರು ಕರೆಕ್ಟಾಗಿ ಮಾಹಿತಿ ಕೊಡಲ್ಲ ಅವರಿಗೆ ಫ್ರೀ ಕರೆಂಟ್ ಇರಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಅಲ್ಲದೆ ಮೊದಲ ಬಾರಿಗೆ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಫಲಾನುಭವಿಗಳು ಸಿಗಲಿಲ್ಲ ಅಂದರೆ, ಮಾಹಿತಿ ಕೊಡಲಿಲ್ಲ ಅಂದರೆ ಮೀಟರ್ ರೀಡರ್ಗಳು ಮತ್ತೊಮ್ಮೆ ಮನೆಗಳಿಗೆ ಭೇಟಿ ಕೊಡುವಂತೆ ನಿರ್ದೇಶನ ಕೂಡ ಮಾಡಲಾಗಿದೆ. ಅಪಾರ್ಟ್ಮೆಂಟ್ಗಳಿಗೆ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಅಡ್ಡಿಪಡಿಸಲಾಗ್ತಾ ಇದೆಯಂತೆ. ಯಾಕಂದರೆ ಬೆಸ್ಕಾಂ ವ್ಯಾಪ್ತಿಯ ಬೆಂಗಳೂರಿನ ವೈಟ್ ಫೀಲ್ಡು, ಮಹದೇವಪುರ, ಸರ್ಜಾಪುರ ಸೇರಿದಂತೆ ಕೆಲವು ಪ್ರದೇಶಗಳ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮೀಟರ್ ರೀಡರ್ಗಳಿಗೆ ಪ್ರವೇಶ ಕೊಡ್ತಾ ಇಲ್ಲ ಅನ್ನೋ ದೂರುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಕೆಲ ನಿವಾಸಿಗಳು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮೀಟರ್ ರೀಡರ್ಗಳು ಬೆಸ್ಕಾಂ ಮುಖ್ಯ ಕಚೇರಿ ಗಮನಕ್ಕೂ ತಂದಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬೆಸ್ಕಾಂ MD ಏನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಿವಶಂಕರ್ ಎನ್ ಕೆಲವರು ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಆಸಕ್ತಿ ತೋರದಿರುವುದು ನಿಜ. ಅಂಥ ಸಂದರ್ಭದಲ್ಲಿ ಆ್ಯಪ್ನಲ್ಲಿ ಮಾಹಿತಿ ನೀಡೋದಕ್ಕೆ ನಿರಾಕರಿಸಿದ್ದಾರೆ ಎಂಬ ಆಯ್ಕೆ ಇದೆ ಮತ್ತು ಫಲಾನುಭವಿಯಿಂದ ಸಹಿಯನ್ನು ಕೂಡ ಪಡೆಯಲಾಗ್ತಾ ಇದೆ. ಇದುವರೆಗೂ ಯಾವುದೇ ಫಲಾನುಭವಿಯನ್ನ ಪಟ್ಟಿಯಿಂದ ಕೈ ಬಿಡಲಾಗಿಲ್ಲ. ಆ ಅಂತಿಮ ನಿರ್ಧಾರ ಏನಿದ್ರೂ ಕೂಡ ಸರ್ಕಾರ ಕೈಗೊಳ್ಳುತ್ತೆ ಅಂತ ಬೆಸ್ಕಾಂನ MD ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು, ಸಮೀಕ್ಷೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಕೊಡಬೇಕು ನೋಡಿ. ನಿಮ್ಮ ಮನೆಗೆ ಸಮೀಕ್ಷೆ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನೀವು ಈ ದಾಖಲೆಗಳನ್ನು ರೆಡಿ ಇಟ್ಕೊಂಬಿಡಿ. ಆಧಾರ್ ಕಾರ್ಡ್ ಇರಬೇಕು, ಪಾಸ್ಪೋರ್ಟು ಗಾತ್ರದ ಒಂದು ಭಾವಚಿತ್ರ ಫೋಟೋ ಇರಬೇಕು, ಮತದಾರರ ಗುರುತಿನ ಚೀಟಿ ವೋಟರ್ ID ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಬಾಡಿಗೆನ ಅಥವಾ ಲೀಸ್ ಒಪ್ಪಂದ ಪತ್ರ ಅಗತ್ಯವಿದ್ದರೆ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, BPL ಅಥವಾ APL ಕಾರ್ಡ್ ವಿವರ, ಇದರ ಜೊತೆಗೆ ಫಲಾನುಭವಿಯ ವೃತ್ತಿ, ವಾಸಿಸುವ ಸ್ಥಳ, ಕೆಲವು ಮೂಲಭೂತ ಮಾಹಿತಿಯನ್ನು ಮೀಟರ್ ರೀಡರ್ಗಳು ದಾಖಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವುಗಳು ದಯವಿಟ್ಟು ಇಲ್ಲಿಯವರೆಗೂ ಬೆಸ್ಕಾಂ ವ್ಯಾಪ್ತಿಯಲ್ಲಿ
ಮೈಸೂರು ವ್ಯಾಪ್ತಿ ಇರ್ಬೋದು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮೆಸ್ಕಾಂ, ಮಂಗಳೂರು, ಹುಕ್ಕೇರಿ, ಹೇಗೆ ಬೇರೆ ಬೇರೆ ಕಡೆ ಸಮೀಕ್ಷೆಗಳು ಕೂಡ ಪೂರ್ಣಗೊಂಡಿದೆ. ಒಂದಷ್ಟು ಪೆಂಡಿಂಗ್ ಕೂಡ ಉಳ್ಕೊಂಡಿದೆ. ಅದನ್ನು ಆದಷ್ಟು ಬೇಗ ನೀವು ಪೂರ್ಣಗೊಳಿಸಿದ್ರೆ ಗೃಹಜ್ಯೋತಿ ಯೋಜನೆಯ ಸಂಪೂರ್ಣ ಫಲಾನುಭವಿಗಳು ನೀವಾಗ್ತೀರಾ. ಇಲ್ಲ ಅಂದರೆ ಅದು ಖಂಡಿತವಾಗ್ಲೂ ಕೂಡ ಸ್ಟಾಪ್ ಆಗುವ ಸಾಧ್ಯತೆಗಳು ಬಹಳಷ್ಟಿದೆ.